ನಮಸ್ಕಾರ ಬಂಧುಗಳೇ, ನಾನು ಆನಂದ್ ನಾಯಕ್, ಕೆಎಸ್ ಪಕ್ಷದ ಚಿಕ್ಕಮಗಳೂರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ. ಇವತ್ತು ಸಾರ್ವಜನಿಕರು ಸುಮಾರು ಜನ ನಮಗೆ ಒಂದು ಮಾಹಿತಿನ ಕೊಟ್ಟಿರ್ತಾರೆ. ಆರ್ಟಿಒದಲ್ಲಿ ದಲ್ಲಾಳಿಗಳ ಕಾಟ ಜಾಸ್ತಿ ಆಗಿದೆ ಅಂತ ಹೇಳ್ಬಿಟ್ಟು. ಆಮೇಲೆ ಅಧಿಕಾರಿಗಳು ಸರಿಯಾದ ಸಮಯಕ್ಕೆ ಕೆಲಸಕ್ಕೆ ಬಂದು ಕಾರ್ಯನಿರ್ವಹಿಸಲ್ಲ ಅಂತ ಒಂದು ಮಾಹಿತಿನ ಕೊಟ್ಟಿದ್ರು. ಆ ಒಂದು ಮಾಹಿತಿಗೆ ಸಂಬಂಧಪಟ್ಟ ನಮ್ಮ ಕೆಎಸ್ ಪಕ್ಷದ ಜಿಲ್ಲಾ ಘಟಕರು ಹಾಗೂ ತಾಲೂಕು ಘಟಕ ಎಲ್ಲರೂ ಬಂದು ಈ ಒಂದು ಆಫೀಸಲ್ಲಿ ನಾವು ಸರ್ಚನ್ನು ಮಾಡಿದಾಗ ಅಲ್ಲಿ ಗೊತ್ತಾಗಿತ್ತು ಸುಮಾರು ಆಸನಗಳು ಅಂದರೆ ಸೀಟ್ಗಳೆಲ್ಲ ಖಾಲಿ ಇದೆ. ಕೇಳಿದ್ರೆ ಅವರು ಹೇಳಿದ್ರು ಎಲ್ಲ ಎಕ್ಸಾಮಿಗೆ ಹೋಗಿದ್ದಾರೆ, CL ಅಲ್ಲಿದ್ದಾರೆ, ರಜಾ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಏನೊಂದು ಉತ್ತರ ಕೊಟ್ಟರು. ಅದು ಗೊತ್ತಿಲ್ಲ, ಅದು ಸಂಬಂಧಪಟ್ಟ ದೊಡ್ಡ ಮೇಲಧಿಕಾರಿಗಳಿಗೆ ಗೊತ್ತಿರುತ್ತೆ. ಹಾಗಾಗ್ಬಿಟ್ಟು ನಾವು ಬಂದಾಗ ಇಲ್ಲಿ ಸುಮಾರು ಜನ ಇಲ್ಲಿ ದಲ್ಲಾಳಿಗಳು ಅನ್ಸತ್ತೆ, ಸುಮಾರು ಜನ ಇಲ್ಲಿದ್ರು, ಅಲ್ಲಲ್ಲಿ ಗಾಡಿ ನಿಲ್ಲಿಸ್ಕೊಂಡು ಸುಮಾರು ಜನ ಕ್ಯೂ ಇದ್ರು DL ಮಾಡ್ಸೋರು. DL ಮಾಡ್ಸಕ್ಕೆ ದಯವಿಟ್ಟು ಸಾರ್ವಜನಿಕರಲ್ಲಿ ಕೇಳ್ಕೊಳ್ಳೋದೇ ಅಂದ್ರೆ ಡೈರೆಕ್ಟ್ ಆಗಿ ನಿಮಗೆ ಅನುಕೂಲ ಇದ್ದಂಗೆ ಈಗ ನಾವು ಮೇಲಧಿಕಾರಿಗಳ ಹತ್ರ ಮಾತಾಡಿ RTO ಮೇಲಧಿಕಾರಿ ಮಾತಾಡಿದೀವಿ. ನೀವು ಬಂದು ಡೈರೆಕ್ಟ್ ಆಗಿ ಮಾಡಿಸಿ, ಕೇವಲ 350 ರೂಪಾಯಿ ಮಾತ್ರ DL ಆಗುತ್ತೆ ಅಂತ ಹೇಳಿದ್ದಾರೆ. ನೀವು ದಯವಿಟ್ಟು ದಲ್ಲಾಳಿಗಳಿಗೆ 2,500 ಆಗಲಿ 3,000 ಆಗಲಿ ದುಡ್ಡನ್ನ ಕೊಡಕ್ ಹೋಗ್ಬೇಡಿ. ಇಲ್ಲಿ ಆಗೋದು ಕೇವಲ 350 ರೂಪಾಯಿ ಅಂತ ಹೇಳಿದ್ದಾರೆ. ಸೊ ಅಷ್ಟೇ ಆಗೋದು. ನೀವು ದಯವಿಟ್ಟು ದಲ್ಲಾಳಿಗಳ ಹತ್ರ ಹೋಗ್ಬಿಟ್ಟು ಬೇಗ ಕೆಲಸ ಆಗತ್ತೆ ಅಂತ ಹೇಳ್ಬಿಟ್ಟು ಮಾರಬೇಡಿ. ಈಗ ಹೇಳಿದ್ದಾರೆ, ನಾವು ಅವ್ರ ಹತ್ರ ಮಾತಾಡಿದೀವಿ. ಅವ್ರು ಹೇಳಿದ್ದಾರೆ ನಮ್ಮ ಹತ್ರ ಬಂದ್ರೆ ನಾವು ಎಷ್ಟಿದೆ ಗೌರ್ಮೆಂಟ್ ಫೀಸ್ ಅಷ್ಟು ಕೊಟ್ಟು ಅದನ್ನು ರೆಸಿಪ್ಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅಷ್ಟು ರೆಸಿಪ್ಟ್ ತಗೊಂಡು ನಿಮಗೆ ಸರ್ಕಾರಕ್ಕೆ ಎಷ್ಟು ಹಣನ ಕಟ್ಟಬೇಕು ಅಷ್ಟು ಮಾತ್ರ ಹಣ ತಗೊಂಡು ಡ್ರೈವಿಂಗ್ ಸ್ಕೂಲ್ಗಳಿಗೆ ಹೋಗ್ಬಿಟ್ಟು ಲೈಸೆನ್ಸ್ಗಳನ್ನ ಅಪ್ಲೈ ಮಾಡ್ಕೊಂಡ್ಬಿಟ್ಟು ಅವ್ರು ಇದು ಮಾಡ್ಕೊಳ್ಳಿ ಅಷ್ಟೇ. ಈಗ ನೋಡಿ, ನಾವು ಬಂದಾಗ ಸುಮಾರು ಜನ ಕ್ಯೂ ನಿಂತಿದ್ರು. ನಾವು ಒಳಗಡೆ ಹೋಗಿ ಮಾತಾಡ್ಕೊಂಡ್ ಬರೋಷ್ಟು ಒಬ್ರು ಇಲ್ಲ. ನೋಡಿ ಎಲ್ಲ ಖಾಲಿ ಆಗಿದೆ. ಇಡೀ ಕಡೆ ನೋಡಿ, ಇಲ್ಲೆಲ್ಲ ಫುಲ್ ಕ್ರೌಡ್ ಇದ್ರು, ಈಗ ಒಬ್ರು ಇಲ್ಲ. ಆಫೀಸಲ್ಲೂ ಖಾಲಿ, ಅದು ಕೂಡ ಲೈವಲ್ಲೇ ಇದೆ. ಆಫೀಸು ಖಾಲಿ, ಹೊರಗಡೆ ಫೀಲ್ಡ್ ಖಾಲಿ. ನಾವು ಬರಕ್ ಮುಂಚೆ ಎಲ್ಲ ಫುಲ್ ಕ್ರೌಡ್ ಆಗಿತ್ತು. ಇಲ್ಲಿ ಈಗ ನೋಡಿ ಯಾರು ಇಲ್ಲ. ಸೊ ಅದೇ ತರ ಈಗ ಇಲ್ಲಿ ಮುಗಿಸ್ಕೊಂಡು ಇನ್ನೂ ಒಂದು ಆಫೀಸ್ ಇದೆ ಎದುರುಗಡೆ, ನಮ್ಮ ವಾಣಿಜ್ಯ ತೆರಿಗೆ ಆಫೀಸು, ಅಲ್ಲಿ ಹಾಗೆ ಮುಂದುವರಿಯೋಣ. ಕಂಟಿನ್ಯೂಷನ್ ಲೈವ್ ಹೋಗ್ತಾ ಇರುತ್ತೆ. ಲೈವ್ ಕಟ್ ಮಾಡಿಬಿಡಿ.